ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಹ್ಯಾಪಿ ವಾರ ಸೋಮವಾರ ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡಬೇಕಂತಂದರೆ ಮೊದಲು ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ನಾವು ಕಾರ್ಯಕ್ರಮವನ್ನು ಶುರು ಮಾಡೋದ್ರಿಂದ ಆ ಕಾರ್ಯಕ್ರಮ ಪೂರ್ತಿ ಯಶಸ್ವಿಯಾಗಿಗೊಳಿಸುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಬಹಳ ಅಂದರೆ ಬಹಳ ನಿಮಗೆ ಮುಖ್ಯವಾದದ್ದು ಮತ್ತು ನಮ್ಮ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯ ಉಪಕಾರ ಮತ್ತು ಅದರಿಂದ ನಮ್ಮ ದೇಹವನ್ನು ಬಹಳ ಅಂದರೆ ಬಹಳ ಆ್ಯಕ್ಟಿವ್ ಇಟ್ಕೋಬೋದು ಮತ್ತು ನಮ್ಮ ದೇಹವನ್ನು ಒಳ್ಳೆ ಶುದ್ಧೀಕರಣ ಮಾಡತಕ್ಕಂಥ ಅಂಶನ ನಾನು ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಈ ಅಂಶನ ತಿಳಿಯೋದಕ್ಕಿಂತ ಮುಂಚೆ ನಾವು ಧ್ಯಾನವನ್ನು ಮಾಡ್ಕೊಂಬರೋಣ ಸ್ನೇಹಿತರೆ. ಧ್ಯಾನ ಅಂತಂದರೆ ಪ್ರತಿನಿತ್ಯ ನಾವು ಧ್ಯಾನವನ್ನು ಮಾಡೋದ್ರಿಂದ ಆ ಇಡೀ ದಿನ ಆರೋಗ್ಯ ಮತ್ತು ಚೈತನ್ಯ ಮತ್ತು ಸಂತೋಷದಿಂದ ಇರ್ಬೋದು ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಾವು 15ರಿಂದ 30 ನಿಮಿಷದವರೆಗೂ ನಾವು ಧ್ಯಾನವನ್ನು ಮಾಡಿಕೊಂಡ್ರೆ ಅದರಲ್ಲಿ ದೊರೆಯತಕ್ಕಂಥ ಬೆನಿಫಿಟ್ಗಳು ನಾವು ತಿಳಿಯೋಣ ಬನ್ನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಾವು ಮೊದಲನೇದಾಗಿ ಧ್ಯಾನ ಮಾಡಬೇಕಂತಂದರೆ ನಾವು ಒಂದು ನಿರ್ಮಲ ಪ್ರದೇಶವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಸ್ನೇಹಿತರೆ. ಸೊ ನಿರ್ಮಲ ಪ್ರದೇಶವನ್ನು ನಾವು ಆಯ್ಕೆ ಮಾಡಿದ ನಂತರ, ಅಂದರೆ ನಿರ್ಮಲ ಪ್ರದೇಶ ಅಂತಂದರೆ ನಮಗೆ ಯಾವುದೇ ಡಿಸ್ಟರ್ಬೆನ್ಸ್ಗಳು ಇರಬಾರ್ದು. ಸೊ ಆ ಥರ ಒಂದು ಜಾಗವನ್ನು ನಾವು ನೋಡಿಕೊಂಡು ಅಲ್ಲಿ ನಾವು ಧ್ಯಾನ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಮತ್ತು ನಾವು ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಡೈರೆಕ್ಟಾಗಿ ನೆಲದ ಮೇಲೆ ಕುಳಿತುಕೋಬಾರ್ದು ಸ್ನೇಹಿತರೆ. ನಾವು ಒಂದು ಚಾಪೆ ಆಗಲಿ, ಯೋಗ ಮ್ಯಾಟ್ ಆಗಲಿ, ಒಂದು ಒಳ್ಳೆಯ ವಸ್ತ್ರ ಆಗಲಿ, ಅದನ್ನು ನೆಲದ ಮೇಲೆ ಹಾಕಿ ಅದರ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡೋದು ಉತ್ತಮ ಸ್ನೇಹಿತರೆ. ಯಾಕೆ ನಾವು ಬೆಡ್ಶೀಟ್ ಅಥವಾ ಧ್ಯಾನ ಮ್ಯಾಟ್ ಹಾಕದೆ ನಾವು ಕೂತ್ಕೊಂಡು ಧ್ಯಾನ ಮಾಡ್ಬೋದಲ್ಲ ಅಂತಂದರೆ, ನೀವು ಆ ಥರ ನೀವು ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ನಿಮಗೆ ಅಲ್ಲಿ ನಾವು ಮಾಡೋ ಜಾಗದಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳು ಇರ್ತವೆ ಸ್ನೇಹಿತರೆ. ನಾವು ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ನೆಗೆಟಿವ್ ಎನರ್ಜಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ, ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬಾರದು ಸ್ನೇಹಿತರೆ. ಒಂದು ಚಾಪೆ ಆಗಲಿ, ವಸ್ತ್ರ ಆಗಿಲ್ಲ, ಯೋಗ ಮ್ಯಾಟ್ ಆಗಲಿ, ಅದನ್ನು ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ನೀವು ಧ್ಯಾನ ಮಾಡೋದ್ರಿಂದ ಧ್ಯಾನದಿಂದ ಸಿಗುವ ಎಲ್ಲ ಬೆನಿಫಿಟ್ಗಳು ನಮಗೆ 100% ಆಗಿ ದೊರೆಯುತ್ತದೆ. ಮತ್ತು ಅಲ್ಲಿ ನಮಗೆ ಪಾಸಿಟಿವ್ ಎನರ್ಜಿ ದೊರೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಈಗ ನಾವು ಒಂದು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಾವು ಅಲ್ಲಿ ಮ್ಯಾಟ್ ಮೇಲೆ ಅಥವಾ ಚಾಪೆ ಮೇಲೆ ಕುಳಿತುಕೊಂಡು ನಾವು ಹೇಗೆ ಧ್ಯಾನ ಮಾಡೋದ್ರ ಬಗ್ಗೆ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಮತ್ತು ಧ್ಯಾನದಿಂದ ನಮಗೇನು ಬೆನಿಫಿಟ್ಟು, ಪ್ರತಿನಿತ್ಯ ಧ್ಯಾನ ಯಾಕೆ ನಾವು ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಈಗ ನಾವು ಧ್ಯಾನ ಮಾಡೋದನ್ನು ಶುರು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಎಸ್ ಪಿ ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಹೇಳ್ತಾ, ಜೊತೆಗೆ ಧ್ಯಾನ ಕಲ್ತ್ಕೊಳ್ಳಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ಈಗ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ನಾವು ಮೊದಲನೇದಾಗಿ ನಾವು ಧ್ಯಾನವನ್ನು ಶುರು ಮಾಡಬೇಕಂತಂದರೆ ನಿಮಗೆ ಆಸನಗಳು ಬಹಳ ಮುಖ್ಯವಾಗುತ್ತೆ. ನಾನೀಗ ಕುಳಿತುಕೊಂಡಿರೋದು ಸುಖಾಸನ ಸ್ನೇಹಿತರೆ. ಧವತಿ ಮತ್ತು ಸುಖಾಸನ ಅಂತ ಹೇಳ್ಬಿಟ್ಟು ಬರ್ತವೆ. ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದರ ಮೇಲೆ ನೀವು ಕುಳಿತುಕೋಬೇಕಾಗತ್ತೆ ಸ್ನೇಹಿತರೆ. ಮತ್ತು ನಿಮಗೆ ಏನಾದರೂ ಕಾಲು ತೊಂದರೆ ಇದೋ, ಮೊಣಕಾಲು ತೊಂದರೆ ಇದೋ, ನೀವು ಆರಾಮದಾಯಕವಾಗಿ ಚೇರ್ ಮೇಲೆ ಕೂತ್ಕೊಂಡು ಕೂಡ ನೀವು ಧ್ಯಾನವನ್ನು ಮಾಡ್ಕೋಬೋದು ಸ್ನೇಹಿತರೆ. ಧ್ಯಾನ ಮಾಡಬೇಕಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಕಾಲು ತೊಂದರೆ, ಕೈ ತೊಂದರೆ ಆ ಥರ ಯಾವುದೂ ಬರಲ್ಲ ಸ್ನೇಹಿತರೆ. ಮುಖ್ಯವಾಗಿ ನಿಮಗೆ ಬೇಕಾಗಿರೋದು ಏಕಾಗ್ರತೆ ಮತ್ತು ಎಷ್ಟು ಧ್ಯಾನದ ಮೇಲೆ ಗಮನವನ್ನು ಹರಿಸ್ತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ ಸ್ನೇಹಿತರೆ ಇಲ್ಲಿ. ಸೊ ಬನ್ನಿ ಹಾಗಾದರೆ ಶುರು ಮಾಡೋಣ. ನಾನು ಸುಖಾಸನದಲ್ಲಿ ಕೂತ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ, ನಾವು ಧ್ಯಾನ ಮಾಡಬೇಕಂತಂದರೆ ನೋಡಿ, ಇದನ್ನು ನಾವು ಚಿನ್ನ ಮುದ್ರಾ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ನೀವು ಚಿನ್ನ ಮುದ್ರದಲ್ಲಾದರೂ ಕೂತ್ಕೋಬೋದು, ಮತ್ತು ಇದು ನೋಡಿ ಉತ್ಸಾಸನ ಮುದ್ರ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಉತ್ಸಾಸನ ಮುದ್ರದಲ್ಲಿ ಆದರೂ ಕೂತ್ಕೋಬೋದು ಸ್ನೇಹಿತರೆ. ನನಗೆ ಉತ್ಸಾಸನ ಮುದ್ರ ನನಗೆ ಕಂಫರ್ಟ್ ಅನಿಸುತ್ತೆ. ನಾನು ನಿಮಗೆ ಉತ್ಸಾಸನ ಮುದ್ರದಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಚಿನ್ನ ಮುದ್ರ ಆದರೆ ಚಿನ್ನ ಮುದ್ರದಲ್ಲಿ ನೀವು ಆರಾಮಾದಾಗೆ ನೀವು ಕುಳಿತುಕೊಂಡು ಧ್ಯಾನವನ್ನು ಮಾಡಬಹುದು. ಸೊ ಬನ್ನಿ ಸ್ನೇಹಿತರೆ, ನಾವೀಗ ಧ್ಯಾನದ ಇದಕ್ಕೆ ಕುಳಿತುಕೊಂಡ ನಂತರ, ಆಸನದಲ್ಲಿ ಕುಳಿತುಕೊಂಡ ನಂತರ ಈಗ ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು. ಮತ್ತು ನಿಮಗೆ ಯಾರಿಗೆ ಸೊಂಟ ನೋವಿದೆಯೋ ಅನ್ನೋರಿಗೆ ಆದಷ್ಟು ತಲೆದಿಂಬು ಸಹಾಯದಿಂದ ನೀವು ಎಷ್ಟಾಗುತ್ತೋ ಅಷ್ಟು ನೇರವಾಗಿ ಸೊಂಟವನ್ನು ಮಾಡಿಕೊಂಡು ಧ್ಯಾನವನ್ನು ನೀವು ಮಾಡ್ಕೋಬೋದು ಸ್ನೇಹಿತರೆ. ಸೊ ಈಗ ನೋಡಿ, ನಾವು ಈಗ ಸೊಂಟವನ್ನು ನೇರವಾಗಿ ಮಾಡ್ಕೊಂಡ್ವಿ ಮತ್ತು ಕಣ್ಣನ್ನು ಮುಚ್ಕೋಬೇಕು. ಕಣ್ಣನ್ನು ಮುಚ್ಚಾದ ನಂತರ ಸ್ನೇಹಿತರೆ, ನಾವು ಧ್ಯಾನದ ಏನು ಫೌಂಡೇಶನ್ ಅಂತಲೇ ಕರೆಯಲ್ಪಟ್ಟಿರ್ತಕ್ಕಂಥ ಓಂಕಾರ ಮತ್ತು ಭ್ರಾಮರಿಯನ್ನು ನಾವು ಮಾಡಬೇಕು ಸ್ನೇಹಿತರೆ. ಸೊ ಬನ್ನಿ, ಈಗ ನಾವು
ಮೊದಲು ಓಂಕಾರವನ್ನು ಮಾಡೋಣ. ಸೊ ನಿಮಗೆ ಎಷ್ಟಾಗತ್ತೆ ಅಷ್ಟು ನಿಧಾನವಾಗಿ ಉಸಿರನ್ನು ತಗೊಂಡು ಓಂಕಾರವನ್ನು ಮಾಡತಕ್ಕಂಥದ್ದು ಮಾಡಿ ಸ್ನೇಹಿತರೆ. ಓ ಆದ ನಂತರ ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಯನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಓಂಕಾರ ಸ್ನೇಹಿತರೆ. ಓಂಕಾರದಿಂದ ನಮಗೆ ಸಿಗುವ ಬೆನಿಫಿಟ್ಗಳು ಅಂತಂದರೆ ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಉಸಿರಾಟ, ನಮ್ಮ ಕುತ್ತಿಗೆಯ ಕೆಳಭಾಗಕ್ಕೆ ಎಲ್ಲವನ್ನು ಸ್ಪರ್ಶ ಕೊಟ್ಟು ನಮ್ಮ ಉಸಿರಾಟನ ವ್ಯಾಯಾಮ ಮಾಡಿಸತಕ್ಕಂಥದ್ದು ಮಾಡುತ್ತೆ. ಮತ್ತು ಏನು ನಾವು ನಮ್ಮ ಗಂಟಲು ಅಂದರೆ ಧ್ವನಿ ಪೆಟ್ಟಿಗೆ ಏನಿದೆ ಸ್ನೇಹಿತರೆ, ಅದನ್ನು ಸರಾಗ ಅಂದರೆ ಅದನ್ನು ಧ್ವನಿ ಪೆಟ್ಟಿಗೆಯನ್ನು ಆರೋಗ್ಯವಾಗಿ ಇಡತಕ್ಕಂಥದ್ದು. ಅದಕ್ಕೇನು ನಾವು ನಮ್ಮ ಗಂಟಲಿಗೆ ಏನು ರೋಗಗಳು ಬರ್ತವೆ ಅವನ್ನೆಲ್ಲ ನಿವಾರಣೆ ಮಾಡಿಬಿಟ್ಟು ಅದನ್ನು ಆರೋಗ್ಯವಾಗಿ ಇಟ್ಕೊಳ್ತಕ್ಕಂಥದ್ದು ಮಾಡುತ್ತೆ. ಜೊತೆಗೆ ಸ್ನೇಹಿತರೆ, ನೀವು ಆ್ಯಂಕರಿಂಗ್ ಮಾಡ್ತಿರೋ, ಸಿಂಗಿಂಗ್ ಮಾಡ್ತಿರೋ, ಆಫೀಸ್ಗಳಲ್ಲಿ ಬೋಧನೆ ಮಾಡ್ತಿರೋ, ಸ್ಕೂಲ್ಗಳಲ್ಲಿ ಟೀಚಿಂಗ್ ಮಾಡ್ತಿರೋ, ನ್ಯೂಸ್ ಪೇಪರ್ ಓದ್ತಿರೋ, ಇದು ಪ್ರತಿಯೊಬ್ಬರಿಗೆ ಅನುಕೂಲ ಆಗೋತಕ್ಕಂಥದ್ದು ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು 21 ಬಾರಿ ಓಂಕಾರವನ್ನು ಮಾಡೋದ್ರಿಂದ ನೀವು ಆರಾಮವಾಗಿ ನಿಮ್ಮ ರಾಗವನ್ನು ಇಂಪ್ರೂವ್ ಮಾಡ್ಕೋಬೋದು. ಮತ್ತು ನೀವು ಮಾತಾಡೋ ಶಬ್ದಗಳು ಮತ್ತು ನೀವು ಓದೋ ಶಬ್ದಗಳು ಸ್ಪಷ್ಟವಾಗಿ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿ ದಿನ ನೀವು 21 ಬಾರಿ ಓಂಕಾರವನ್ನು ಮಾಡ್ಬೋದು ಸ್ನೇಹಿತರೆ. ಸೊ ಬನ್ನಿ ಈಗ ನೆಕ್ಸ್ಟ್ ಬ್ರಾಹ್ಮರಿಯನ್ನು ಮಾಡೋಣ ಸ್ನೇಹಿತರೆ. ಬ್ರಾಹ್ಮರಿಯನ್ನು ಮಾಡಬೇಕಂತಂದರೆ ನೋಡಿ, ಮೊದಲನೇದಾಗಿ 3 ಬೆರಳನ್ನು ಹೀಗೆ ಮಡಚಿ ಮತ್ತು ಹೆಬ್ಬೆರಳನ್ನು ಮಧ್ಯದಲ್ಲಿ ಸೇರಿಸಿ ಅದರ ಮೇಲೆ ನೀವು ಕಿರುಬೆರಳನ್ನು ಈ ಥರ ಮುಚ್ಚಿ ಸ್ನೇಹಿತರೆ. ಇದನ್ನು ನಾವು ಶಂಖ ಮುದ್ರ ಅಂತ ಹೇಳ್ಬಿಟ್ಟು ಹೇಳಿ ಕರಿತೀವಿ ಸ್ನೇಹಿತರೆ. ಶಂಖ ಮುದ್ರದಿಂದ ನೀವು ಮಾಡೋದ್ರಿಂದ ನಿಮಗೆ ಇನ್ನು ಬಹಳ ಲಾಭಗಳು ದೊರೆಯುತ್ತವೆ ಸ್ನೇಹಿತರೆ. ಬನ್ನಿ ಈಗ ಬ್ರಾಹ್ಮರಿಯನ್ನು ಮಾಡೋಣ ಸ್ನೇಹಿತರೆ. ನೀವು ಓಂಕಾರ ಮತ್ತು ಬ್ರಾಹ್ಮರಿಯನ್ನು ಮಾಡುವಾಗ ನೀವು ಯಾವುದೇ ಕಾರಣಕ್ಕೂ ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ಒತ್ತಡವನ್ನು ಇರ್ಕೋಬಾರ್ದು ಸ್ನೇಹಿತರೆ. ನಿಮಗೆ ಮೊದಲು ನಾವು ಧ್ಯಾನ ಮಾಡಬೇಕಂತಂದರೆ ಮನಸ್ಸನ್ನು ಹಗುರ ಮಾಡ್ಕೋಬೇಕು. ಜೊತೆಗೆ ಸ್ನೇಹಿತರೆ, ನಾವೇನು ಈಗ ಓಂಕಾರ ಮತ್ತು ಬ್ರಾಹ್ಮರಿಯನ್ನು ಮಾಡ್ತೀವೋ, ನೀವು ಆತಂಕ ಪಡೋದಕ್ಕಂತ
ಭಯವಿಲ್ಲ ಸ್ನೇಹಿತರೆ. ಏನಂತಂದರೆ ನೀವು ನಾನೇನು ಭ್ರಾಮರಿ ಮತ್ತು ಓಂಕಾರವನ್ನು ತೋರಿಸ್ತಾ ಇದ್ದೀನಿ. ನೀವು ಹೊಸದಾಗಿ ಶುರು ಮಾಡೋರು ನಿಮಗೆ ಎಷ್ಟು ಅನುಕೂಲ ಆಗುತ್ತೆ, ಎಷ್ಟು ಉಸಿರು ತಗೊಳಕ್ಕಾಗತ್ತೋ ಅಷ್ಟು ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಓಂಕಾರ ಮತ್ತು ಭ್ರಾಮರಿಯನ್ನು ಮಾಡ್ಕೊಳ್ಳೋದು ಮಾಡಿ ಸ್ನೇಹಿತರೆ. ನೀವು ಹೊಸದಾಗಿ ಮಾಡೋರು ನಿಮಗೆ 10 ಸೆಕೆಂಡ್ ಆದರೆ 10 ಸೆಕೆಂಡ್ ಮಾಡಿ, 20 ಸೆಕೆಂಡ್ ಆದರೆ 20 ಸೆಕೆಂಡ್ ಮಾಡಿ ಸ್ನೇಹಿತರೆ. ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ನಾವು ಓಂಕಾರ ಮತ್ತು ಭ್ರಾಮರಿಯನ್ನು ಮಾಡತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. ಸೊ ಬನ್ನಿ ಈಗ ಭ್ರಾಮರಿಯನ್ನು ಮಾಡೋಣ. ಸೊ ಭ್ರಾಮರಿ ನೋಡಿ ಸ್ನೇಹಿತರೆ, ಈ ಥರ ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ, ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಮತ್ತು ಈಗ ನೋಡಿ ನಿಧಾನವಾಗಿ ಉಸಿರನ್ನು ತಗೊಂಡು ಆದ ನಂತರ ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಯನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ನೀವು ಆರಾಮಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ಭ್ರಾಮರಿ. ಸೊ ಭ್ರಾಮರಿ ನಾವು ಮಾಡೋದ್ರಿಂದ ನಮಗೆ ಸಿಗುವ ಬೆನಿಫಿಟ್ಗಳಂತಂದರೆ ಸ್ನೇಹಿತರೆ ನೋಡಿ, ಕುತ್ತಿಗೆಯ ಮೇಲ್ಭಾಗ ಅಂದರೆ ನಮ್ಮ ತಲೆ, ಮೆದುಳು, ಕಣ್ಣು, ಮೂಗು, ಬಾಯಿ, ಕಿವಿ ಇವುಗಳನ್ನೆಲ್ಲವನ್ನು ವೈಬ್ರೇಟ್ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ಅರ್ಧ ತಲೆನೋವು, ಮೈಗ್ರೇನ್ ಅಂತ ಬಿಟ್ಟು ಏನು ಹೇಳ್ತೀರಾ, ಇವುಗಳು ನಿವಾರಣೆ ಆಗೋ ಜೊತೆಗೆ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಿಸೋದು ಮತ್ತು ನೀವು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸೋದು ಮತ್ತು ಮೆಮೊರಿ ಪವರ್ನ ಸ್ಟ್ರಾಂಗ್ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ನಿಮಗೇನು ನಿದ್ರೆಹೀನತೆ, ನಿಮಗೆ ತೊಂದರೆ ಇದೆ ಅಂತಂದರೆ, ನೀವು ನಿದ್ರೆ ಬರಲ್ಲ ಅನ್ನೋರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅದರಿಂದ ನೀವು ಪ್ರತಿನಿತ್ಯ ಹೊಸದಾಗಿ ಶುರು ಮಾಡೋರು 11 ಬಾರಿ ಮಾಡ್ಕೊಳ್ಳಿ. 2 ತಿಂಗಳು 11 ಬಾರಿ ಮಾಡಿ ಮತ್ತು 3ನೇ ತಿಂಗಳಿಂದ 21 ಬಾರಿ ಆರಾಮದಾಯಕವಾಗಿ ಭ್ರಾಮರಿಯನ್ನು ಮಾಡ್ಬೋದು ಸ್ನೇಹಿತರೆ. ಸೊ ಇದರಿಂದ ನೀವು ಮೊದಲನೇದಾಗಿ ಶುರು ಮಾಡೋರಿಗೆ ನೀವು ಭ್ರಾಮರಿಯನ್ನು ಮಾಡುವಾಗ ಇಲ್ಲಿ ನಿಮಗೆ ಆ ಮಬ್ಬು ಬರತಕ್ಕಂಥದ್ದು ಮತ್ತು ಸ್ವಲ್ಪ ಚಕ್ರ ಬರತಕ್ಕಂಥದ್ದು ಆಗತ್ತೆ. ಆದರೆ ಅದಕ್ಕೆ ನೀವೇನು ಭಯ ಪಡೋತಕ್ಕಂಥದ್ದಿಲ್ಲ. ನೀವು ಸ್ವಲ್ಪ ಅದರ ಜೊತೆ ಸಟ್ಟಾದ್ಮೇಲೆ ನಿಮಗೆ ಅದು ಆರಾಮದಾಗಿರುತ್ತೆ ಮತ್ತು ಅದರಿಂದ ನಿಮಗೆ ರಿಸಲ್ಟ್ ಸಿಗೋತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು ಧ್ಯಾನ 15ರಿಂದ 30 ನಿಮಿಷ ಮಾಡಿಕೊಂಡ್ರೆ ಇವೆಲ್ಲ ಲಾಭಗಳನ್ನು ನೀವು ಪಡೆದುಕೊಳ್ಬೋದು ಸ್ನೇಹಿತರೆ. ಈಗ ಸ್ನೇಹಿತರೆ ನಾವು ಈಗ ಓಂಕಾರ ಮತ್ತು ಭ್ರಾಮರಿಯನ್ನು ಮಾಡಿದ್ದೀವಿ. ನಮ್ಮ ದೇಹ ದಣಿದಿರುತ್ತೆ. ಸೊ ಅದನ್ನು ನಾವು ರಿಲ್ಯಾಕ್ಸನ್ನು ಕೊಡಬೇಕು. ಸೊ ರಿಲ್ಯಾಕ್ಸ್ ಅಂತಂದ್ರೆ ಏನು, ಧ್ಯಾನ. ಸೊ ಸ್ನೇಹಿತರೆ ಧ್ಯಾನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಮತ್ತು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಮತ್ತು ನೋಡಿ ಸ್ನೇಹಿತರೆ, ನಿಮಗೆ ಯಾವ ಆಸನ ನಿಮಗೆ ಕಂಫರ್ಟ್ ಆಗುತ್ತೋ ಅದರಲ್ಲಿ ಕುಳಿತುಕೊಂಡು ಸೊಂಟವನ್ನು ನೇರವಾಗಿ ಮಾಡ್ಕೊಂಡು ಮತ್ತು
ಕಣ್ಣನ್ನು ಮುಚ್ಚಬೇಕು ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ನಾವು ಕಣ್ಣನ್ನು ಮುಚ್ಚಿದ ತಕ್ಷಣ ನಮಗೆ ಹಲವಾರು ಯೋಚನೆಗಳು ಬರೋದು ಶುರುವಾಗುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೆ ಉತ್ತರವನ್ನು ನೀಡಬಾರದು ಸ್ನೇಹಿತರೆ. ಆರಾಮದಾಯಕವಾಗಿ ಕುಳಿತುಕೊಳ್ಳಬೇಕು. ಮೊದಲನೇದಾಗಿ ಸ್ನೇಹಿತರೆ, ನೀವು ಆರಾಮದಾಯಕವಾಗಿ ಕುಳಿತುಕೊಂಡ ನಂತರ ಮನಸ್ಸನ್ನು ಹಗುರವಾಗಿ ಮಾಡ್ಕೊಳ್ಳಿ. ಬರುವ ಯೋಚನೆಗಳಿಗೆ ಉತ್ತರವನ್ನು ನೀಡಬೇಡಿ. ಅಂದರೆ ನಮ್ಮ ಮನಸ್ಸು ಏನು ಮಾಡುತ್ತಂದರೆ, ನಾವೇನಾದರೂ ಕೆಲಸ ಮಾಡೋದಾಗಿರಲಿ, ಮತ್ತೇನಾದರೂ ಕೆಲಸ ಮರೆತಿರೋದಾಗಿರಲಿ, ಎಲ್ಲಾದರೂ ಹೋಗಿರೋದಾಗಿರಲಿ, ಮತ್ತು ಏನಾದರೂ ತಿನ್ನೋದಾಗಿರಲಿ, ಅದನ್ನು ಯೋಚನೆಗಳು ಆ ಥರ ಬರ್ತಾ ಇರ್ತವೆ. ಯಾವುದೇ ಕಾರಣಕ್ಕೂ ಅದಕ್ಕೆ ಉತ್ತರವನ್ನು ನೀಡಬಾರದು. ಆರಾಮದಾಯಕವಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಸ್ನೇಹಿತರೆ. ಮೊದಲನೇದಾಗಿ ಏನು ಮಾಡಬೇಕಂತಂದರೆ, ನಾವು ಧ್ಯಾನದಲ್ಲಿ ಕುಳಿತುಕೊಳ್ಳುವಾಗ ನಮ್ಮ ದೇಹದಲ್ಲಿ ಇರತಕ್ಕಂಥ ಅಂಗಾಂಗಗಳಂದರೆ ನಮ್ಮ ತಲೆಯಿಂದ ಕಾಲಿನ ಪಾದವರೆಗೂ, ಅಡಿಯಿಂದ ಮುಡಿವರೆಗೆ ನಮ್ಮ ದೇಹದಲ್ಲಿರೋ ಭಾಗವನ್ನು ಒಂದೊಂದಾಗಿ ನಾವು ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನೋಡಿ, ನಮ್ಮ ತಲೆ ಕೂದಲು, ಹಣೆ, ಮೂಗು, ಬಾಯಿ, ಹಲ್ಲು, ನಾಲಿಗೆ, ಒಸಡೆ, ಆಮೇಲೆ ಕುತ್ತಿಗೆ, ಈ ಥರ ಭುಜ ಮತ್ತು ಅಂಗೈ, ಕೈ ಬೆರಳುಗಳು, ಸೊಂಟ, ಹೊಟ್ಟೆ ಭಾಗ, ತೊಡೆ ಭಾಗ, ತೊಡೆ, ಮೊಣಕಾಲು, ಕಾಲು ಬೆರಳುಗಳು, ಈ ಥರ ಎಲ್ಲ ಭಾಗಗಳನ್ನು ಒಂದೊಂದಾಗಿ ನಿಧಾನವಾಗಿ ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಇದರಿಂದ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಯಾವುದಾದ್ರೂ ಅನಾರೋಗ್ಯ ಇದೆ ಅಂತಂದರೆ ಅವುಗಳನ್ನು ನಾವು ಕಂಡುಹಿಡಿಬೋದು ಸ್ನೇಹಿತರೆ. ಮತ್ತು ಮುಂದಿನ ಪ್ರಿಕಾಷನ್ಗಳು ನಾವು ತಗೊಳ್ಳೋಕ್ಕೆ ಸಹಾಯವಾಗುತ್ತದೆ. ಆರಾಮವಾಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ಬರುವ ಯೋಚನೆಗಳಿಗೆ ಉತ್ತರವನ್ನು ನೀಡಬೇಡಿ. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬಾರದು. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ನಮ್ಮ ಮನಸ್ಸಿಗೆ ಹೇಳಬೇಕು, ಧ್ಯಾನ ಮಾಡುವುದರಿಂದ ನಮಗೆ ಏಕಾಗ್ರತೆ, ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಬರುತ್ತದೆ. ಇಡೀ ನಮ್ಮ ಲೈಫಿಗೆ ಡಿಸಿಪ್ಲಿನ್ ಅನ್ನೋದನ್ನು ಕಲಿಸಿಕೊಡುತ್ತದೆ. ಆರಾಮದಾಯಕವಾಗಿ ಕೂತ್ಕೊಳ್ಳಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿರಿ. ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ನಿಧಾನವಾಗಿ ಒಂದೊಂದಾಗಿ ಗುರುತಿಸ್ಕೊಂಡು ಬರಬೇಕು. ರಿಲ್ಯಾಕ್ಸ್. ಸ್ನೇಹಿತರೆ, ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರುವಾಗ ನಮ್ಮ ಸೊಂಟ ಕೆಳಗಡೆ ಬಗ್ಗಿರುತ್ತೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಮತ್ತು ಈಗ ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ. ನೋಡಿ ಸ್ನೇಹಿತರೆ, ನಮ್ಮ ಮೂಗು ಹೇಗೆ ನಿಧಾನವಾಗಿ ಉಸಿರಾಡ್ತಾ ಇರುತ್ತೆ. ಉಸಿರಾಟದ ಮೇಲೆ ಗಮನವನ್ನು ಹರಿಸಿ. ರಿಲ್ಯಾಕ್ಸ್ ಆಗಿರಿ. ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ.
ರಿಲ್ಯಾಕ್ಸ್. ಆರಾಮದಾಯಕವಾಗಿ ಕೂತ್ಕೊಳ್ಳಿ. ಸ್ನೇಹಿತರೆ, ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಇದೆ ಅಂದರೆ ಅದನ್ನು ನೆನಪಲ್ಲಿ ಇಟ್ಟುಕೊಳ್ಳಿ ಮತ್ತು ನಿಧಾನವಾಗಿ ನಮ್ಮ ಮೂಗು ಉಸಿರಾಡ್ತಾ ಇದೆ, ಅದರ ಮೇಲೆ ನಿಧಾನವಾಗಿ ಉಸಿರಾಟವನ್ನು ಮಾಡ್ತಾ ಇರಬೇಕು. ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಸಮಯ ಆದ ನಂತರ, ಅಂದರೆ ನೀವು 15 ನಿಮಿಷ ಮಾಡ್ತಾಯಿದ್ದೀರೋ 30 ನಿಮಿಷ ಮಾಡ್ತಾಯಿದ್ದೀರೋ, ಸಮಯ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ, 2 ಕೈಯನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ಧ್ಯಾನ. ನೋಡಿ, ನಾವು ಓಂಕಾರ ಬ್ರಹ್ಮರಿ ರಿಲ್ಯಾಕ್ಸೇಷನ್ ಮಾಡಿದ ನಂತರ ನಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಮತ್ತು ಸಂತೋಷ, ಖುಷಿ ಅನಿಸುತ್ತೆ ಸ್ನೇಹಿತರೆ. ಸೊ ಮತ್ತು ನಾವು ಉಸಿರು ಆಡೋದು ಕೂಡ ನಮಗೆ ಭಾಳ ಅಂದರೆ ಭಾಳ ಸಂತೋಷ ಅನಿಸುತ್ತೆ. ಸೊ ಇದು ಧ್ಯಾನ ಮಾಡೋರಿಗೆ ಮಾತ್ರ ಇದು ಅನುಭವ ಆಗುತ್ತೆ. ಸೊ ಅದರಿಂದ ನಾನು ನಿಮಗೆ ಪ್ರತಿನಿತ್ಯ 15ರಿಂದ 30 ನಿಮಿಷ ನೀವು ಧ್ಯಾನವನ್ನು ಮಾಡಿದರೆ ನೀವು ಕೂಡ ಸಂತೋಷದಿಂದ ಮತ್ತು ಆರೋಗ್ಯದಿಂದ ಇರಬಹುದು ಸ್ನೇಹಿತರೆ. ಜೊತೆಗೆ ನಾವು ಧ್ಯಾನವನ್ನು ಮಾಡೋದರಿಂದ ನಮ್ಮ ದೇಹದಲ್ಲಿರತಕ್ಕಂಥ ಅಂಗಾಂಗಗಳಿಗೆ ಏನಾದರೂ ಕಾಯಿಲೆಗಳಿದೆ ಅಂತ ಕೂಡ ನಾವು ಕಂಡುಹಿಡಿಬೋದು ಸ್ನೇಹಿತರೆ. ಅದರಿಂದ ನಾವು ಬೇಗ ಪ್ರಿಕಾಷನ್ ತಗೋಬೋದು, ಡಾಕ್ಟರ್ ಸಲಹೆ ಪಡ್ಕೋಬೋದು ಸ್ನೇಹಿತರೆ. ಸೊ ಇದೆಲ್ಲ ನಮಗೆ ಅನುಕೂಲಗಳು ಧ್ಯಾನದಿಂದ ಸಿಗುತ್ತೆ. ಮತ್ತು ನಾವು ಧ್ಯಾನ ಅಂತಂದ್ರೆ ಏನು? ಧ್ಯಾನ ಅಂತಂದ್ರೆ ಸ್ನೇಹಿತರೆ, ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು. ನಾವು ಯಾವಾಗ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸ್ತೀವಿ ಆವಾಗ ನಮಗೆ ಏಕಾಗ್ರತೆ ಅನ್ನೋದು ಬರುತ್ತೆ, ಫೋಕಸ್ ಅನ್ನೋದು ಜಾಸ್ತಿ ಇಂಪ್ರೂವ್ ಆಗುತ್ತೆ. ಸೊ ನಮಗೆ ಯಾವಾಗ ಫೋಕಸ್ ಅನ್ನೋದು ಜಾಸ್ತಿ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ, ಆವಾಗ ನಾವು ಮಾಡೋ ಕೆಲಸದ ಮೇಲೆ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡತಕ್ಕಂಥದ್ದು ನಮಗೆ ಕಲಿಸ್ಕೊಡುತ್ತೆ ಸ್ನೇಹಿತರೆ. ಸೊ ಆ ಏನು ಕೆಲಸ ಹೇಗೆ ಮಾಡಬೇಕು, ಅದನ್ನು ಹೇಗೆ ಪ್ಲ್ಯಾನ್ ಮಾಡಬೇಕು, ನಾವೇನು ಗೋಲ್ ಇಟ್ಕೊಳ್ತೀವಿ ಅದು ಹೇಗೆ ಅಚೀವ್ ಮಾಡಬೇಕು ಅನ್ನೋದ್ರ ನಮಗೆ ಐಡಿಯಾಗಳು ಹೊಸದಾಗಿ ಕೊಡುತ್ತೆ ಸ್ನೇಹಿತರೆ. ಜೊತೆಗೆ ನೀವೇನು ಬ್ರಾಹ್ಮರಿ ಶಂಖ ಮುದ್ರದಲ್ಲಿ ಮಾಡೋದೇನಾದ್ರೆ ನೆಗೆಟಿವ್ ಥಾಟ್ಸ್ಗಳು ಎಲ್ಲ ನಿಮಗೆ ದೂರವಾಗುತ್ತೆ ಸ್ನೇಹಿತರೆ. ಸೊ ಇವೆಲ್ಲ ಲಾಭಗಳು ಸಿಗಬೇಕು ಮತ್ತು ನಿಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳು ಆರೋಗ್ಯವಾಗಿ ಇರಬೇಕಂತಂದರೆ ನೀವು ಪ್ರತಿನಿತ್ಯ 15ರಿಂದ 30 ನಿಮಿಷ ನೀವು ಆರಾಮವಾಗಿ ಧ್ಯಾನವನ್ನು ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದು ಆಗಿತ್ತು ಸ್ನೇಹಿತರೆ, ನಾನು ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ನಿಮಗೆ ಒಂದು ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟನ್ನು ತರ್ತಾ ಇದ್ದೀನಿ ಸ್ನೇಹಿತರೆ. ಸೊ ದಯವಿಟ್ಟು ನೋಡಿ, ನಾನು ಇವತ್ತು ತಂದಿರತಕ್ಕಂಥದ್ದು ಸ್ನೇಹಿತರೆ, ಇದು ನೋಡಿ, ಇದು ನಿಮಗೆ ಎಲ್ಲ ಕಡೆ ಇದನ್ನು ನೋಡಿರ್ತೀರಾ ಮತ್ತು ಇದು ಎಲ್ಲ ಕಡೆ ಸಿಗೋತಕ್ಕಂಥದ್ದು. ನಾವು ಇದನ್ನು ಕನ್ನಡದಲ್ಲಿ ಕಿತ್ತಾಳೆ ಹಣ್ಣು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಇಂಗ್ಲೀಷಲ್ಲಿ ಇದನ್ನು ಆರೆಂಜ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದರಲ್ಲಿ ಇರೋತಕ್ಕಂಥ ಅಂಶಗಳು ಮತ್ತು ಖನಿಜಗಳು ನಾವು ತಿಳ್ಕೊಬೇಕು. ಮತ್ತು ಇದು ನಮ್ಮ ದೇಹಕ್ಕೆ ಯಾವ ಅಂಗಾಂಗಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನೋದು ಕೂಡ ನಾವು ಅರಿತಿರಬೇಕು ಸ್ನೇಹಿತರೆ. ಅದರಿಂದ ದಯವಿಟ್ಟು ನೀವು SP ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮ್ಮ ಹೆಲ್ತು, ನಿಮಗೆ ವ್ಯಾಯಾಮ ಮಾಡತಕ್ಕಂಥದ್ದು, ಮೆಡಿಟೇಷನ್ ಜೊತೆಗೆ ಇನ್ಕ್ರೆಡಿಬಲ್ ಹೆಲ್ತ್ಗಳನ್ನು ನೀವು ತಿಳ್ಕೊಬೋದು. ಮತ್ತು ನಾವು ಪ್ರತಿನಿತ್ಯ ಏನು ಬಳಸ್ತೀವಿ, ದವಸ ಧಾನ್ಯಗಳು, ತರಕಾರಿ, ಹಣ್ಣುಗಳ ಬಗ್ಗೆ ನಾನು ವಿವರಣೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ನಮಗೆ ಪ್ರತಿಯೊಬ್ಬರಿಗೆ ಇದು ನಮಗೆ ತಿಳಿದಿರಬೇಕು ಸ್ನೇಹಿತರೆ. ಯಾಕೆಂತಂದರೆ ನೋಡಿ, ನಾವು ಆಹಾರವನ್ನು ಪ್ರತಿನಿತ್ಯ ನಾವು 3 ಹೊತ್ತೇನು ಆಹಾರಗಳನ್ನು ನಾವು ತಗೊಳ್ತೀವಿ, ಅವುಗಳನ್ನು ಯಾವುದು ತಗೋಬೇಕು, ಯಾವುದು ಮೊದಲು ತಗೋಬೇಕು, ಯಾವುದು ಅದ ನಂತರ ತಗೋಬೇಕು ಮತ್ತು ಯಾವುದು ಜೊತೆಗೆ ತಗೋಬೇಕು ಅನ್ನೋದನ್ನು ನೀವೆಲ್ಲ
ತಿಳಿಬೇಕಂತಂದರೆ ದಯವಿಟ್ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟೋರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಇದರ ಬಗ್ಗೆ ಎಲ್ಲ ನೀವು ತಿಳ್ಕೊಬೋದು. ಎಲ್ಲ ಹೊಸದಾಗಿ ಹೆಲ್ತ್ ಟಿಪ್ಸ್ಗಳು ಬರ್ತಾ ಇರ್ತವೆ ಸ್ನೇಹಿತರೆ. ಸೊ ಇವತ್ತು ನಾನು ಕಿತ್ತಾಳೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನಾವು ಕಿತ್ತಾಳೆಯನ್ನು ಇದರ ಬಗ್ಗೆ ಹೇಳಬೇಕಂತಂದರೆ ವಿಟಮಿನ್ಸ್ಗಳು ಸ್ನೇಹಿತರೆ. ಇದಕ್ಕೆ ವಿಟಮಿನ್ ಸಿ ರಿಚ್ ಆಗಿರುತ್ತೆ. ಸೊ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ಏನಾಗುತ್ತೆ, ನಮಗೆ ಚರ್ಮ ರೋಗಕ್ಕೆ ಮತ್ತು ನಮ್ಮ ಕೂದಲುಗಳಿಗೆ ಆರೋಗ್ಯವಾಗಿರಿಸತಕ್ಕಂಥದ್ದು, ಜೊತೆಗೆ ನಮ್ಮ ದೇಹವನ್ನು ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳತಕ್ಕಂಥದ್ದು ಅಂಶವನ್ನು ಇದು ನಮಗೆ ಕೊಡುತ್ತೆ. ಜೊತೆಗೆ ವಿಟಮಿನ್ ಸಿ ಆಯಿತು, ವಿಟಮಿನ್ಸ್ B9 ಇರತಕ್ಕಂಥದ್ದು ಅಂಶವನ್ನು ಇದು ಒಳಗೊಂಡಿರುತ್ತೆ ಸ್ನೇಹಿತರೆ. ವಿಟಮಿನ್ಸ್ B9 ಇದರ ಜೊತೆಗೆ ನಮಗೆ ಸ್ನೇಹಿತರೆ ಪ್ರತಿನಿತ್ಯ ನಾವು 1-2 ಗ್ಲಾಸು ಈ ಕಿತ್ತಾಳೆಯ ಜ್ಯೂಸ್ ಅಂದರೆ ಆರೆಂಜ್ ಜ್ಯೂಸನ್ನು ನಾವು ಮನೆಯಲ್ಲೇ ಆರ್ಗಾನಿಕ್ ಆಗಿ ಮಾಡಿಕೊಂಡು ಕುಡಿತಾ ಬರ್ತಾ ಇದ್ದೀವಿ ಅಂದರೆ, ಪ್ರತಿನಿತ್ಯ ನಾವು ಇದನ್ನು ಕುಡಿತಾ ಬರ್ತಾ ಇದ್ದೀವಿ ಅಂತಂದರೆ ನಮ್ಮ ಯೌವನವನ್ನು ಹೆಚ್ಚಿಸತಕ್ಕಂಥದ್ದು ಶಕ್ತಿ ಇದು ಹೊಂದಿದೆ ಸ್ನೇಹಿತರೆ. ಅಂದರೆ ನಾವು ಎಷ್ಟೇ ವಯಸ್ಸಾಗ್ತಿದೆ, 50-60 ವಯಸ್ಸಾಗಿದೆ ಅಂದರೆ ಇನ್ನು ಯಂಗಾಗಿ ಇರಿಸತಕ್ಕಂಥದ್ದು ಇದು ಮಾಡುತ್ತೆ ಸ್ನೇಹಿತರೆ. ನಮ್ಮ ಚರ್ಮದ ಆರೋಗ್ಯ, ಕೂದಲಿನ ಆರೋಗ್ಯ ಮತ್ತು ನಮ್ಮ ಕಾಂತಿ ಅಂದರೆ ನಾವು ಇನ್ನು ಯಂಗಾಗಿ ಯೂತಾಗಿ ಇರಿಸತಕ್ಕಂಥದ್ದು ಶಕ್ತಿ ಇದು ಹೊಂದಿದೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು 1-2 ಗ್ಲಾಸ್ ನೀವು ಆರಾಮಾಗಿ ಇದರ ಜ್ಯೂಸನ್ನು ಕುಡಿಬೋದು ಸ್ನೇಹಿತರೆ. ಮತ್ತು ಜೊತೆಗೆ ಇದು ಜೀರ್ಣಕ್ರಿಯೆಗೆ ಬಹಳ ಅನುಕೂಲಕಾರಿಯಾಗತ್ತೆ. ಜೊತೆಗೆ ಈ ಪ್ರತಿನಿತ್ಯ ನಾವು ಇದನ್ನು 1-2 ಗ್ಲಾಸ್ ನಾವು ಈ ಕಿತ್ತಾಳೆ ಜ್ಯೂಸನ್ನು ನಾವು ಕುಡಿತಾ ಬಂದಿದ್ವಿ ಅಂತಂದರೆ ನಮ್ಮ ಇಡೀ ದೇಹ ಅಂದರೆ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಆರೋಗ್ಯವಾಗಿ, ಜೊತೆಗೆ ಇದು ಶುದ್ಧ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಉದಾಹರಣೆಗೆ ಹೇಳಬೇಕಂದ್ರೆ ನಾವು ಬಟ್ಟೆ ಇರೋ ಕೊಳೆನ ಹೇಗೆ ಸಾಬೂನು ಹಾಕಿ ನೀಟಾಗಿ ತೊಳಿತೀವಿ, ಅದನ್ನು ಸ್ವಚ್ಛವಾಗಿ ಹೇಗೆ ತೊಳಿತೀವಿ, ಆ ಥರ ಇದು ನಮ್ಮ ದೇಹ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ಶುದ್ಧಿ ಮಾಡತಕ್ಕಂಥ ಶಕ್ತಿ ಆರೆಂಜ್ ಹೊಂದಿದೆ ಸ್ನೇಹಿತರೆ. ಮತ್ತು ಇದನ್ನು ನಾವು ಕುಡಿಯೋದ್ರಿಂದ ನಮಗೆ ಶಕ್ತಿಯನ್ನು ಸಿಗೋತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಅದನ್ನೇ ಪ್ರತಿನಿತ್ಯ ನೀವು 1-2 ಗ್ಲಾಸ್ ಇದನ್ನು ಕುಡಿದರೆ ನಿಮಗೆ ಕಾರ್ಬೋಹೈಡ್ರೇಟ್ ಅನ್ನೋ ಅಂಶ ಇದ್ರ ಸಿಗೋದ್ರಿಂದ ನಮಗೆ ಹೆಲ್ದಿಯಾಗಿ ಶಕ್ತಿಯನ್ನು ಕೊಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಜೊತೆಗೆ ನಾವು ಜೀರ್ಣಕ್ಕೆ ಮತ್ತು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಅನ್ನೋ ಅಂಶವನ್ನು ಕೂಡ ಒಳಗೊಂಡಿದೆ ಸ್ನೇಹಿತರೆ. ಅದರಿಂದ ನೀವು ಪ್ರತಿನಿತ್ಯ ನೀವು 1-2 ಗ್ಲಾಸ್ ಇದನ್ನು ಕುಡೀರಿ. ಮತ್ತು ಏನು ನಿಮಗೆ ಲೋ ಬಿ ಪಿ ಆಗೋತಕ್ಕಂಥದ್ದು, ಅವಾಗ ಲೋ ಬಿ ಪಿ ಆಗೋತಕ್ಕಂಥದ್ದು ಇದೆ ಅಂದರೂ ಕೂಡ ನೀವು ಪ್ರತಿನಿತ್ಯ ನೀವು ಇದನ್ನು 2 ಗ್ಲಾಸ್ ಕುಡಿಯೋದ್ರಿಂದ ಇಡೀ ನಮ್ಮ ದೇಹಕ್ಕೆ ಇದು ಶುದ್ಧಿ ಮಾಡುತ್ತಂದರೆ ನೀವು ದಯವಿಟ್ಟು ಇದರ ಬಗ್ಗೆ ತಿಳ್ಕೋಬೇಕು. ಇದನ್ನು ಪ್ರತಿನಿತ್ಯ 1-2 ಗ್ಲಾಸ್ ಕುಡಿತಾ ಬನ್ನಿ. ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಕಾಂತಿ ಚೆನ್ನಾಗಿರುತ್ತೆ ಮತ್ತು ನೀವು ಯೌವನವಾಗಿ ಇರ್ತೀರ ಸ್ನೇಹಿತರೆ. 50-60 ವರ್ಷಗಳಾದರೂ ನೀವು ಇನ್ನು ಯಂಗಾಗಿ ಕಾಣತಕ್ಕಂಥದ್ದು ಇರಬೇಕಂತಂದರೆ ನೀವು ದಯವಿಟ್ಟು ಪ್ರತಿನಿತ್ಯ ಇದನ್ನು 1-2 ಗ್ಲಾಸು ಈ ಕಿತ್ತಾಳೆ ಜ್ಯೂಸ್ ಅಂದರೆ ಆರೆಂಜ್ ಜ್ಯೂಸನ್ನು ಕುಡ್ತಾ ಬನ್ನಿ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ಪೂರ್ತಿಯಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ಮತ್ತು ಇದನ್ನು ಪ್ರತಿನಿತ್ಯ ನೀವು ಮಿತಿಯಿಂದ 1-2 ಗ್ಲಾಸ್ ನೀವು ಆರಾಮದಾಯಕವಾಗಿ ಬಳಸಬಹುದು ಸ್ನೇಹಿತರೆ. ಇದು ಕಿತ್ತಾಳೆ, ನಿಮ್ಗೆ ಗೊತ್ತಲ್ವಾ, ಆರೆಂಜ್ ಜ್ಯೂಸ್ ನಮಗೆ ಎಲ್ಲ ಕಡೆ ಸಿಗೋತಕ್ಕಂಥದ್ದು ಇದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಸೊ ದಯವಿಟ್ಟು ಪ್ರತಿನಿತ್ಯ ಒಂದು ವಿಡಿಯೋ ಮತ್ತು ಈ ಥರ ಹೆಲ್ತ್ ಟಿಪ್ಸ್ಗಳು ಬರ್ತಿರ್ತವೆ. ನೀವು ಆರೋಗ್ಯ ಆಗಿರಬೇಕು, ಧ್ಯಾನದ ಬಗ್ಗೆ ಅರಿಬೇಕು, ನಮ್ಮ ದೇಹದಲ್ಲಿ ಇರೋ ಅಂಗಾಂಗಗಳಿಗೆ ಶುದ್ಧವಾಗಿ ಇಟ್ಕೋಬೇಕಂತಂದರೆ ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಗೆ ಮೆಂಬರ್ ಆಗಿ ಮತ್ತು ಆರೋಗ್ಯವಾಗಿರಿ ಮತ್ತು ನಿಮ್ಮ ಮಕ್ಕಳನ್ನು ಆರೋಗ್ಯವಾಗಿರಿಸಿ ಅಂತ ಹೇಳ್ತಾ, ಇದೇ ಥರ ಇನ್ನೂ ಹೊಸ ವಿಷಯಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.